17 ವರ್ಷಗಳ ಬಳಿಕ ಟಿ20 ವಿಶ್ವಕಪ್ ಅನ್ನು ಗೆದ್ದಿದೆ ಭಾರತ. ಸೌತ್ ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾಗೆ ಭರ್ಜರಿ ಗೆಲುವು ದೊರೆತಿದೆ. ಹರಣಗಳ ಬೇಟೆಯಾಡಿದ್ದಾರೆ ರೋಹಿತ್ ಪಡೆ. 2007ರ ಬಳಿಕ ಭಾರತದ ಮುಡಿಗೆ ಟಿ20 ವಿಶ್ವಕಪ್ ಕಿರೀಟ ದಕ್ಕಿದೆ. ವಿರಾಟ್ ಕೊಹ್ಲಿಗೆ ಪಂದ್ಯ ಶ್ರೇಷ್ಠ, ಬೂಮ್ರಾಗೆ ಸರಣಿ ಶ್ರೇಷ್ಠ. ರಾಷ್ಟ್ರದ ದಿಗ್ಗಜರಿಂದ ರೋಹಿತ್ ಪಡೆಗೆ ಅಭಿನಂದನೆಯ ಮಹಾಪೂರ. 17 ವರ್ಷಗಳ ಬಳಿಕ ಟಿ20 ವಿಶ್ವಕಪ್ ಅನ್ನ ಗೆದ್ದಿರುವಂತದ್ದು ಭಾರತ. ಬಹಳ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು, ಗೆದ್ದೇ ಗೆಲ್ತೀವಿ ಅಂತ ಈ ಬಾರಿ. ಯಾಕಂದ್ರೆ ಒಂದೇ ಒಂದು ಮ್ಯಾಚ್ ಅನ್ನು ಸೋಲದೆ ಫೈನಲ್ಗೆ ಬರಲಾಗಿತ್ತು. ಒಂದು ರೀತಿಯಾದಂತ ದಾಖಲೆ. ರಣರೋಚಕ ಟಿ20 ವಿಶ್ವಕಪ್ ಫೈನಲ್ ಪಂದ್ಯವನ್ನ ಟೀಂ ಇಂಡಿಯಾ ಗೆದ್ದು ಬೀಗಿದೆ. ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಲಾಸ್ಟ್ ಬಾಲ್ವರೆಗೂ ಕೂಡ ತೀವ್ರ ರೋಚಕತೆಯಿಂದ ಕೂಡಿತ್ತು. ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಭಾರತ ತಂಡ 7 ರನ್ಗಳ ರೋಚಕ ಗೆಲುವನ್ನ ಸಾಧಿಸಿದೆ. ಈ ಮೂಲಕ 17 ವರ್ಷಗಳ ಬಳಿಕ 2ನೇ ಟಿ20 ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಂತ ಹೆಗ್ಗಳಿಕೆ ನಮ್ಮದಾಗಿದೆ. ಸತತ 11 ವರ್ಷಗಳ ಬಳಿಕ ಐಸಿಸಿ ಟ್ರೋಫಿಯನ್ನ ಗೆಲ್ಲುವ ಕನಸು ಏನಿತ್ತು, ಆ ಕನಸನ್ನ ನನಸು ಮಾಡಿಕೊಂಡಿದೆ ಟೀಂ ಇಂಡಿಯಾ. ಭಾರತದ ಅದ್ಭುತ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಗಣ್ಯಾತಿ ಗಣ್ಯರು ಅಭಿನಂದನೆಯನ್ನ ಕೂಡ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ. ಟಿ20 ವಿಶ್ವಕಪ್ ಮನೆಗೆ ತಂದಿರುವುದಕ್ಕೆ ನಮಗೆ ಹೆಮ್ಮೆ ತಂದಿದೆ ಅಂತ ಹೇಳಿದ್ದಾರೆ. ಈ ಗೆಲುವು ಪ್ರತಿಯೊಬ್ಬ ಭಾರತೀಯನ ದೊಡ್ಡ ವಿಜಯವಾಗಿದೆ. ಭಾರತೀಯ ಆಟಗಾರರು ವಿಶ್ವಕಪ್ ಟ್ರೋಫಿ ಜೊತೆಗೆ ಕೋಟ್ಯಾಂತರ ಭಾರತೀಯರ ಹೃದಯವನ್ನೂ ಗೆದ್ದಿದ್ದಾರೆ. ಒಂದೇ ಒಂದು ಪಂದ್ಯವನ್ನು ಸೋಲದೆ ಈ ದಿಗ್ವಿಜಯವನ್ನ ಸಾಧಿಸಿದ್ದೀರಿ ಅಂತ ಮೋದಿ ಶುಭಾಶಯವನ್ನು ಕೂಡ ಕೋರಿದ್ದಾರೆ. ಇದೇ ವೇಳೆ ಟೀಂ ಇಂಡಿಯಾಗೆ ಅನೇಕ ನಾಯಕರುಗಳು, ಅನೇಕ ಸೆಲೆಬ್ರಿಟಿಗಳು, ರಾಹುಲ್ ಗಾಂಧಿ, ಅಮಿತ್ ಶಾ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಅನೇಕರು ಶುಭಾಶಯವನ್ನು ಕೂಡ ತಿಳಿಸಿದ್ದಾರೆ. ಯಾಕಂದರೆ ರಣರೋಚಕ ಪಂದ್ಯವಾಗಿತ್ತು. ಗೆದ್ದೇ ಗೆಲ್ತೀವಿ ಅನ್ನುವಂಥ ಭರವಸೆ ಇತ್ತು. ಅದರ ನಡುವೆ ಏನಾಗಬಹುದು ಅನ್ನುವಂಥ ಟೆನ್ಷನ್ನೂ ಇತ್ತು. ಇದೆಲ್ಲದರ ನಡುವೆ ಈಗ ಭಾರತ ಗೆದ್ದಿರುವಂಥದ್ದು. 17 ವರ್ಷಗಳ ಬಳಿಕ ಟಿ20 ವಿಶ್ವಕಪ್ಪನ್ನು ಗೆದ್ದಿದೆ ಭಾರತ. ಆ ಕಾರಣಕ್ಕಾಗಿ ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ವಿಶಸ್ಸನ್ನು ತಿಳಿಸ್ತಾ ಇದ್ದಾರೆ. ನಿನ್ನೆ ಬೆಳಿಗ್ಗೆಯಿಂದಲೇ ಹಲವು ಕಡೆಯಲ್ಲಿ ಪೂಜೆಗಳು ಪ್ರಾರಂಭ ಆಗಿತ್ತು. ಗೆಲ್ಲಬೇಕು, ಗೆಲ್ತೀವಿ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆ ನಿರೀಕ್ಷೆಯನ್ನು ಹುಸಿ ಮಾಡಿಲ್ಲ. ನಿಜವಾಗ್ಲೂ ಎಷ್ಟು ಸಾಧ್ಯವೋ ಅಷ್ಟು ಆಟ ಆಡಿರೋದನ್ನು ನಾವು ಗಮನಿಸ್ತಾ ಇದ್ವಿ. ಟಿ20 ವಿಶ್ವಕಪ್ 2024ರ ಫೈನಲ್ ಪಂದ್ಯವನ್ನು 7 ರನ್ಗಳಿಂದ ಗೆದ್ದ ಬಳಿಕ ಟೀಂ ಇಂಡಿಯಾ ಬಹಳ ಖುಷಿಯಲ್ಲಿ ಕಣ್ಣೀರು ಹಾಕಿದ್ದು ಕೂಡ ಇದೆ. ಅನೇಕ ಅಭಿಮಾನಿಗಳು ಕೂಡ ಕಣ್ಣೀರು ಹಾಕಿದ್ದಾರೆ. ಯಾಕಂದರೆ ಇದೆಲ್ಲ ಒಂದು ರೀತಿಯಾಗಿ ಎಮೋಷ್ನಲ್. ನಾವು ಗೆಲ್ಲಬೇಕು ಅನ್ನುವಂಥದ್ದೇ ಒಂದು ಭರವಸೆ. ಅದರ ಜೊತೆಗೆ ಏನಾಗುತ್ತೆ, ಏನಾಗಬಹುದು ಅನ್ನುವಂಥ ಟೆನ್ಷನ್ ಬೇಡ ಎಲ್ರಿಗೂ ಇತ್ತು. ವಿರಾಟ್ ಹೇಗಾಡ್ತಾರೋ, ಸೂರ್ಯಕುಮಾರ್ ಹೇಗಾಡ್ತಾರೋ, ಇದೆಲ್ಲವೂ ಕೂಡ ಪ್ರಶ್ನೆ ಇತ್ತು. ಆದರೆ ಎಲ್ಲರೂ ಕೂಡ ಅದ್ಭುತವಾಗಿ ಆಟ ಆಡಿದ್ದಾರೆ. ಕೊನೆಗೂ ಈ ಕಿರೀಟ ಏನಿತ್ತು, ಈ ಕಿರೀಟವನ್ನು ನಮ್ಮದಾಗಿಸ್ಕೊಂಡಿದ್ದಾರೆ. बहुत बहुत शुभकामनाएं देता हूं टीम इंडिया को इस भव्य विजय के लिए। सभी देशवासियों की तरफ से बहुत बहुत बधाई। आज 140 करोड़ देशवासी आपके इस शानदार प्रदर्शन के लिए गर्व अनुभव कर रहे हैं। खेल के मैदान में आपने वर्ल्ड कप जीता, लेकिन हिंदुस्तान के हर गांव, गली, मोहल्ले में आपने कोटि कोटि देशवासियों का दिल जीत लिया। और ये टूर्नामेंट एक विशेष कारण से भी याद रखी जाएगी। इतने सारे देश, इतनी सारी टीमें और एक भी मैच हारना नहीं, ये छोटी उपलब्धि नहीं है। आपने क्रिकेट जगत के हर महारथी, उनके हर बॉल को खेला और आपने
शानदार विजय प्राप्त करते रहे। एक के बाद एक विजय की इस परंपरा ने आपके हौसले को तो बुलंद कर दिया, लेकिन इस पूरी टूर्नामेंट को भी रसप्रद बना दिया, रोचक बना दिया। आपने शानदार विजय प्राप्त की है। मेरी तरफ से मैं आपको बहुत बहुत बधाई देता हूं, बहुत बहुत शुभकामनाएं देता हूं। टीम इंडिया को इस भव्य विजय के लिए